Hello viewers, welcome back to my channel. In this video I am discussing function of several variables, some important results and tricks for KSET examination and CSIR net, and I am also discussing some important questions solutions also asked in KSET, CSIR net gate examinations. Okay, first of all we discussing some results. Okay, ಈ ವಿಡಿಯೋ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಲಾಸ್ಟ್ ಗಂಟೆ ನೋಡಿ ನಿಮ್ಮ KSETಗೆ 1 or 2 ಕ್ವಶನ್ಸ್ ಡೆಫಿನೆಟಾಗಿ ಬರುತ್ತೆ. ಏನು KSET ಎಕ್ಸಾಮಿನೇಷನಲ್ಲಿ ಮ್ಯಾಕ್ಸಿಮಮ್ ಫಂಕ್ಷನ್ ಆಫ್ ಸೆವೆರಲ್ ವೇರಿಯಬಲ್ಸಲ್ಲಿ ಕೇಳೋ ಕ್ವಶನ್ಸು ಯಾವ್ದಾದ ಮೇಲೆ ಕೇಳ್ತಾರೆ ಅಂದರೆ ಕಂಟಿನ್ಯೂಟಿ ಮೇಲೆ, ಡಿಫ್ರೆನ್ಷಿಯಬಿಲಿಟಿ, ಪಾರ್ಷಿಯಲ್ ಡೆರಿವೇಟಿವ್ಸು ಆ್ಯಂಡ್ ಡೈರೆಕ್ಷನಲ್ ಡೆರಿವೇಟಿವ್ಸ್ ಆ್ಯಂಡ್ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಆ್ಯಂಡ್ ಸೆಡಲ್ ಪಾಯಿಂಟ್ಸ್. ಈ ಇಷ್ಟು ಟಾಪಿಕ್ಸ್ ಮೇಲೇ ನಿಮಗೆ KSETಲ್ಲಿ ಏನಾದರೂ ಕ್ವಶನ್ಸ್ ಕೇಳಿದರೆ ಈ ಟಾಪಿಕ್ಸ್ ಮೇಲೇ ಇರುತ್ತೆ. ಫಂಕ್ಷನ್ ಆಫ್ ಸೆವೆರಲ್ ವೇರಿಯಬಲ್ಸ್ನಿಂದ ಏನಾದರೂ ಕ್ವಶನ್ಸ್ ಕೇಳಿದರೆ KSETಲ್ಲಿ ಈ ಟಾಪಿಕ್ಸ್ ಮೇಲೇ 1 or 2 ಕ್ವಶನ್ಸ್ ಡೆಫಿನೆಟಾಗಿ ಬರುತ್ತೆ. ಓಕೆ, ಅದರಿಂದ ಕೇರ್ಫುಲ್ಲಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಟ್ರಿಕ್ಸ್ ಕೂಡ ಕೊಡ್ತೀನಿ, ಎಕ್ಸಾಂಪಲ್ಸ್ ಕೂಡ ನಾನು ಸಾಲ್ವ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇಂಪಾರ್ಟೆಂಟ್ ರಿಸಲ್ಟ್ಸು. ಫಸ್ಟ್ ರಿಸಲ್ಟ್ ಏನಂದರೆ ಎಫ್ ಈಸ್ ಮ್ಯಾಪಿಂಗ್ ಫ್ರಮ್ ಡಿ. ಡಿ ಅನ್ನೋದು ಓಪನ್ ಸೆಟ್ ಅನ್ನೋದು. ಓಕೆ, ಡಿ ಸಬ್ಸೆಟ್ ಆಫ್ ಆರ್ ಸ್ಕ್ವೇರ್ ಟು ಆರ್. ಡಿ ಈಸ್ ಅನ್ ಓಪನ್ ಸೆಟ್. ಲೆಟ್ ಎಫ್ ಬಿ ಡಿಫ್ರೆನ್ಷಿಯಬಲ್ at x naught comma y naught. Then du f of x naught comma y naught exists in all directions, that is u of u1 comma u2, and is given by du f of x naught y naught is equal to f of x at x naught y naught. F of x means partial derivative of f with respect to x into u1 plus f of y at x naught y naught into u2. Similarly 3 dimensional ಕೂಡ ನಾವು ಬರಿಬೋದು, x naught y naught z naught. ಓಕೆ, ಹೀಗೆ ಬರ್ಕೊತೀರಿ. ನೆಕ್ಸ್ಟ್ ರಿಸಲ್ಟ್, ಇಫ್ ಎಫ್ ಈಸ್ ಡಿಫ್ರೆನ್ಷಿಯಬಲ್. ಈ ಒಂದು ಟ್ರಿಕ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ಕೊಟ್ಟಿರೋ ಫಂಕ್ಷನ್ ಅನ್ನೋದು ಡಿಫ್ರೆನ್ಷಿಯಲ್ ಆಗಿದ್ದರೆ ಡೈರೆಕ್ಟಾಗಿ ನೀವು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು. ಇನ್ನೊಂದು ಫಾರ್ಮುಲಾ ಇದೆ, ಗ್ರೇಡಿಯಂಟ್ ಫಾರ್ಮುಲಾ. ಯೂಶುವಲಾಗಿ ವೆಕ್ಟರ್ ಕ್ಯಾಲ್ಕುಲಸಲ್ಲಿ ಡೈರೆಕ್ಷನ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತೀರಿ. ಆ ಟ್ರಿಕ್ಕು ನಾನು ಇನ್ನೊಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಈ ವಿಡಿಯೋದಲ್ಲಿ ಅದನ್ನು ಕಲ್ತ್ಕೊಂಡೇನೆಂದರೆ ಕನ್ಫ್ಯೂಸ್ ಆಗ್ತಾರೆ. ಅದರಿಂದ ನಾನು ಇನ್ನೊಂದು ವೀಡಿಯೋದಲ್ಲಿ ಆದರೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ನೀವು ಈ ಫಾರ್ಮುಲಾನೇ ಫಾಲೋ ಆಗಿ, ಯಾಕಂದರೆ ಇದು ಈಸಿಯೆಸ್ಟ್ ಫಾರ್ಮುಲಾ, ಇದು ಈಸಿಯಾಗಿ ಬರುತ್ತೆ. ನಾನು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ. ಆ ಟ್ರಿಕ್ಕನ್ನು ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾವುದು ಯೂಸ್ ಆಗುತ್ತೋ ಅದನ್ನು ನೀವು ಎಕ್ಸಾಮಲ್ಲಿ ಯೂಸ್ ಮಾಡ್ಕೊಬೋದು. ಓಕೆ, ಇದು ಡಿಫ್ರೆನ್ಷಿಯಬಲ್ ಇದ್ದಾಗ ಮಾತ್ರ ಇದನ್ನು ಅಪ್ಲೋಡ್ ಮಾಡ್ತೀರಿ. ಓಕೆ, if f is differentiable at x naught y naught, then directional derivative exists at all direction. ಇದು ತುಂಬ ಇಂಪಾರ್ಟೆಂಟ್ ರಿಸಲ್ಟ್, ನೆನಪಿರಲಿ. ಇದ್ರ ಮೇಲೆ ಈ ರಿಸಲ್ಟ್ ಬೇಸ್ಡ್ ಮೇಲೆ ನಿಮ್ಮ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಇಫ್ ಎಫ್ ಇಸ್ ಡಿಫ್ರೆನ್ಷಿಯಬಲ್ ಇದ್ದರೆ ಎನಿ ಪಾಯಿಂಟ್, ದೆನ್ ಡೈರೆಕ್ಷನಲ್ ಡೆರಿವೇಟಿವ್ ಎಕ್ಸಿಸ್ಟ್ ಅಟ್ ಆಲ್ ಡೈರೆಕ್ಷನ್ಸಲ್ಲಿರುತ್ತೆ. ಓಕೆ, ಇದು ಡೈರೆಕ್ಷನಲ್ ಡೆರಿವೇಟಿವ್ಗೆ ಇನ್ನೊಂದು ಫಾರ್ಮುಲಾ, ಇದು ಜನರಲ್ ಫಾರ್ಮುಲಾ, ನೆನಪಿರಲಿ. ಇದು ಡಿಫ್ರೆನ್ಷಿಯಬಲ್ ಇಲ್ಲದೇ ಇರಲಿ, ಈ ಡೈರೆಕ್ಟ್ ಈ ಫಾರ್ಮುಲಾ ನೀವು ಯೂಸ್ ಮಾಡ್ಬೋದು. ಓಕೆ, ಡಿ ಎಫ್ ಆಫ್ ಯು ಈಸ್ ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಎಚ್ ಯು ಮೈನಸ್ ಎಫ್ ಆಫ್ ಎ ಬೈ ಹೆಚ್. ಇದ್ರ ಮೇಲೆ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಓಕೆ, ಆ್ಯಂಡ್ ನೆಕ್ಸ್ಟ್ ರಿಸಲ್ಟ್, ಇಫ್ ಎಫ್ ಈಸ್ ಡಿಫ್ರೆನ್ಷಿಯಬಲ್ ಅಟ್ x 0, then all direction derivative of f exists at 0, ಇದು ಟ್ರೂ ಸ್ಟೇಟ್ಮೆಂಟ್. ಓಕೆ, and if all direction derivative of f exist at 0, then f is continuous at 0, ಅಂತ ಹೇಳಿದೆ. ಬಟ್ ದಿಸ್ ಈಸ್ ನಾಟ್ ಟ್ರೂ ಸ್ಟೇಟ್ಮೆಂಟ್, ದಿಸ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ಓಕೆ, ನೆನಪಿರಲಿ. ಏನಾದರೂ ಡೈರೆಕ್ಷನ್ ಡೆರಿವೇಟಿವ್ ಆಫ್ ಎಫ್ ಎಕ್ಸಿಸ್ಟ್ ಇದ್ದರೆ ಎಫ್ ಈಸ್ ಎಕ್ಸಿಸ್ಟ್ ಆಗಬೇಕಂತ ಏನೂ ಇಲ್ಲ, ಕಂಟಿನ್ಯೂಸ್ ಆಗಬೇಕಂತ ಏನೂ ಇಲ್ಲ. ಓಕೆ, ಇದ್ರ ಮೇಲೆ ಕ್ವಶನ್ಸ್ ಇದ್ದಾವೆ, ನಾನು ಹೇಳ್ತೀನಿ. if the partial derivative of dou f by dou x and dou f by dou y exist and are continuous in a disk centered at 0, then f is differentiable at 0, and f is directional derivative. Okay, next result, a necessary condition for existence of derivative of f of x comma y is that both partial derivative f of x at a comma b and f of y at a comma b exist, that is f of x at a comma b and f of y a comma b both are exist. Okay, these are some important results for a function of several variables, important formulas results. Okay, ಇವಾಗ
now we have to move on to some questions discuss ಮಾಡೋಣ. KSET and CSIR ನೆಟ್ ಗೇಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿರೋದು. ಓಕೆ, ಈ ಕ್ವಶನ್ KSET 2020 ಅಲ್ಲಿ ಕೇಳಿದ್ದಾರೆ. This question asked in KSET 2020. Let f is mapping from r square to r be defined by f of x comma y is equal to xy by x square plus y square if x comma y is not equal to 0 comma 0 and f of 0 comma 0 is equal to 0, which of the following statement is true ಅಂತ ಹೇಳಿದೆ. Okay, now we have to find d1 of f of 0 comma 0 is 0, f is not continuous and continuous ಇದು ಕಂಟಿನ್ಯೂಸ್ ಡೈರೆಕ್ಷನ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಇದು ಕಂಟಿನ್ಯೂಸ್ ಆಗಬೇಕಂದ್ರೆ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಓಕೆ, ಲಿಮಿಟ್ ಎಕ್ಸಿಸ್ಟ್ ಆದ್ರೇ ಇದನ್ನು ನಾವು ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಓಕೆ, ಇದನ್ನು ಹೆಂಗೆ ಮಾಡಬೇಕಂದ್ರೆ ಟ್ರಿಕ್ ಹೇಳ್ತೀನಿ ನೋಡಿ. ಎಫ್ ಆಫ್ ಇದರಲ್ಲಿ ಮಾಡ್ತೀನಿ, ಹಿಂಗೆ ಇದಾಗುತ್ತೆ, ಇಲ್ಲಿ ಬರೀತೀನಿ ನೋಡಿ. ಎಫ್ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಎಕ್ಸ್ ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೀಗಿದೆ. ಓಕೆ, ನಾವು ಯಾವ ಟು ಫೈಂಡ್ ದಿ ಲಿಮಿಟ್ ಎಕ್ಸ್ ಕಮ ವೈ ಟೆನ್ಸ್ ಟು 0 ಕಮ 0 0 ಕಮ 0 ಕೊಟ್ಟಿರೋದ್ರಿಂದ 0 ಕಮ 0 ಎಫ್ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಕಮ ವೈ ಅಟ್ 0 ಕಮ 0 ಎಕ್ಸ್ ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ಈಗ ಬರ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಡಿನಾಮಿನೇಟರಲ್ಲಿ ಏನಾದರೂ ನ್ಯೂಮಿನೇಟರ್ ಆ್ಯಂಡ್ ಡಿನಾಮಿನೇಟರ್ ಪವರ್ ಸೇಮ್ ಇದ್ದರೆ, ಓಕೆ, ಸೇಮ್ ಇದ್ದರೆ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪಾತ್ ಅನ್ನೋದು ತೊಗೊಳ್ಳಿ. ಓಕೆ, ನೋಡಿ ಇಲ್ಲಿ ಇದ್ರ ಪವರ್ ಈಕ್ವಲ್ ಟು 2 ಇದೆ. ಡಿನಾಮಿನೇಟರ್ ಆಲ್ಸೋ ಪವರ್ 2 ಇದೆ. ಓಕೆ, ಅದರಿಂದ ಇದ್ರ ಪವರ್ಸು ನ್ಯೂಮಿನೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಪವರ್ಸ್ ಸೇಮ್ ಇರೋದ್ರಿಂದ ಪಾತ್ ಅನ್ನೋದು ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ತೊಗೊಳ್ಳಿ. ಇನ್ನೊಂದು ಏನಂದರೆ ಡಿನಾಮಿನೇಟರಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದ್ದರೆ, ಓಕೆ, ಪೋಲಾರ್ ಕೋಆರ್ಡಿನೇಟ್ಸ್ ಅನ್ನೋದು ತೊಗೊಳ್ಳಿ. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಎಕ್ಸ್ ಈಸ್ ಈಕ್ವಲ್ ಟು ಆರ್ ಕಾಸ್ ಟೀಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಟೀಟಾ ತೊಗೊಳ್ಳಿ. ಓಕೆ, ಈಗಾದರೂ ತೊಗೊಬೋದು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಬರುತ್ತೆ. ಓಕೆ, ಈಗಾದರೂ ತೊಗೊಂಡು ನೀವು ಮಾಡಿ. ಓಕೆ, ಇಲ್ಲಾಂದರೆ ಸೇಮ್ ಪವರ್ ಸೇಮ್ ಇದ್ದರೆ ಇದು ತೊಗೊಳ್ಳಿ, ಇಲ್ಲಾಂದರೆ ಡಿನಾಮಿನೇಟರ್ ಇದರಿಂದ ಸೇಮ್ ನೀವು ಯಾವುದಾದ್ರೂ ತೊಗೊಬೋದು. ಇದು ಪವರ್ ಸೇಮ್ ಇರೋದನ್ನ ನಾನು ಇದನ್ನೇ ತೊಗೊಂಡು ಮಾಡ್ತೀನಿ. ಲಿಮಿಟ್, ಓಕೆ, ಇವಾಗ ವೈ ಹತ್ರ ಎಮ್ ಎಕ್ಸ್ ತೊಗೊಂಡ್ರೆ ಎಕ್ಸ್ ಟೆನ್ಸ್ ಟು 0 ಆಗುತ್ತೆ. ಎಕ್ಸ್ ಇಂಟು ಎಮ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ದೆನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಸ್ಕ್ವೇರ್ ಎಮ್ ಬೈ ಎಕ್ಸ್ ಸ್ಕ್ವೇರ್ ಕಾಮನ್ ತೊಗೊಂಡ್ರೆ 1 ಪ್ಲಸ್ ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಆಫ್ಟರ್ ಅಪ್ಲೈಯಿಂಗ್ ಲಿಮಿಟ್ ಏನು ಬರುತ್ತೆ, ಎಮ್ ಬೈ 1 ಪ್ಲಸ್ ಎಮ್ ಸ್ಕ್ವೇರ್ ಬರುತ್ತೆ. ಈಗ ಬರುತ್ತೆ ನಿಮಗೆ ಲಿಮಿಟ್ ಅನ್ನೋದು. ಬಟ್ ಇಲ್ಲಿ ಲಿಮಿಟ್ ಅನ್ನೋದು ಎಕ್ಸಿಸ್ಟ್ ಆಗಿಲ್ಲ, ಬಿಕಾಸ್ ಇಲ್ಲಿ ಎಲ್ಲ ವ್ಯಾಲ್ಯೂಸು ಎಮ್ ಮೇಲೆ ಡಿಪೆಂಡ್ ಆಗಿದೆ. ಎಮ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್, ಇಲ್ಲಿ ಲಿಮಿಟೇ ಎಕ್ಸಿಸ್ಟ್ ಆಗಿಲ್ಲ ಅಂದರೆ ಕಂಟಿನ್ಯೂಸ್ ಆಗುತ್ತೆ ಹೇಳಿ. ನಾಟ್ ಲಿಮಿಟ್ ಎಕ್ಸಿಸ್ಟ್, ದಟ್ ಇಂಪ್ಲೈಸ್ ನಾಟ್ ಕಂಟಿನ್ಯೂಸ್. ಓಕೆ, ಬೇಕಾದರೆ ಇದು ದಿಸ್ ಇಂಪ್ಲೈಸ್ ನಾಟ್ ಡಿಫ್ರೆನ್ಷಿಬಿಲಿಟಿ ಅಂತಲೂ ನೀವು ಹೇಳ್ಬೋದು. ಏನಾದರೂ ಡಿಫ್ರೆನ್ಷಿಬಿಲಿಟಿ ಆಪ್ಷನಲ್ಲಿ ಏನಾದರೂ ಕೊಟ್ಟಿದ್ರೆ ನಾಟ್ ಡಿಫ್ರೆನ್ಷಿಬಿಲಿಟಿ ಅಂತಲೂ ಹೇಳ್ಬೋದು. ಕಂಟಿನ್ಯೂಸ್ಸೇ ಲಿಮಿಟ್ ಎಕ್ಸಿಸ್ಟ್ ಆಗಿಲ್ಲ ಅಂದರೆ ಕಂಟಿನ್ಯೂಸ್ ಆಗಲ್ಲ, ಕಂಟಿನ್ಯೂಸ್ ಆಗಿಲ್ಲ ಅಂದರೆ ಡಿಫ್ರೆನ್ಷಿಬಿಲಿಟಿನೇ ಆಗಲ್ಲ. ಓಕೆ, ನೆನಪಿರಲಿ. ಓಕೆ, ದಟ್ ಮೀನ್ಸ್ ಎಫ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ 0, 0. ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಇದೆ. ಎಫ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ 0, 0. ಎಫ್ ಇಸ್ ಕಂಟಿನ್ಯೂಸ್ ಅನ್ನೋದು ರಾಂಗ್ ಆಪ್ಷನ್. ಇನ್ನೊಂದು ಈ ಆಪ್ಷನ್ಸ್ ಇದು ಎ ಆ್ಯಂಡ್ ಸಿ ಕೊಟ್ಟಿದ್ದಾರೆ, ಡೈರೆಕ್ಷನಲ್ ಡೆರಿವೇಟಿವ್ಸ್. ಇದು ಆಪ್ಷನ್ ನೋಡಿ, ದಿಸ್ ಈಸ್ ದ ಫಾರ್ಮುಲಾ ಫಾರ್ ಡೈರೆಕ್ಷನಲ್ ಡೆರಿವೇಟಿವ್. ದಿಸ್ ಈಸ್ ದ ಫಾರ್ಮುಲಾ. ಇದಾದರೂ ಯೂಸ್ ಮಾಡ್ಬೋದು, ಇದಾದರೂ ಯೂಸ್ ಮಾಡ್ಬೋದು. ಓಕೆ, ಇದು ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಕಂಟಿನ್ಯೂಸ್ಸೇ ಆಗಿಲ್ಲ ಅಂದರೆ ಡಿಫ್ರೆನ್ಷಿಬಿಲಿಟಿ ಆಗಲ್ಲ. ದಟ್ ಮೀನ್ಸ್ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಇದನ್ನು ಯೂಸ್ ಮಾಡಬೇಕಂದ್ರೆ ನಮಗೆ ಡೈರೆಕ್ಷನ್ ಕೊಟ್ಟಿರಬೇಕು. ಯು ಇಸ್ ದ ಡೈರೆಕ್ಷನ್. ಓಕೆ, ನಮಗೆ ಇಲ್ಲಿ ಯಾವುದೇ ಡೈರೆಕ್ಷನ್ ಒಂದು ಮೆನ್ಷನ್ ಮಾಡಿಲ್ಲ, ಅದರಿಂದ ಎ ಸಿ ಆಲ್ಸೋ ಕರೆಕ್ಟ್. ಇಲ್ಲಿ ನಮಗೇನು ಮೆನ್ಷನ್ ಮಾಡಿ d1 ಆಫ್ ಎಫ್ ಆಫ್ 0, 0 ಕೊಟ್ಟಿದ್ದಾನೆ. d2 ಆಫ್ ಎಫ್ ಆಫ್ 0, 0 ಅಂತ ಕೊಟ್ಟಿದ್ದಾನೆ. ನಮಗಿಲ್ಲಿ ಯಾವುದು ಮೆನ್ಷನ್ ಮಾಡಿಲ್ಲ, ಡೈರೆಕ್ಷನ್ ಏನು ಮೆನ್ಷನ್ ಮಾಡಿಲ್ಲ. ಓಕೆ, ದಟ್ ಮೀನ್ಸ್ ನಾವು ಇಲ್ಲಿ ಡೈರೆಕ್ಟಾಗಿ ಆಪ್ಷನ್ನ ಚೂಸ್ ಮಾಡ್ಕೊಬೋದು. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಬೇಕಾದ್ರೆ ನೀವು ಈ 3 ಕರೆಕ್ಟೇ. ಇದರಲ್ಲಿ ನೀವು ಕೀ ಆನ್ಸರಲ್ಲಿ ಹೋದರೆ ಅವನೇನು ಮೆನ್ಷನ್ ಮಾಡಿಲ್ಲ. ಇದ್ರ ನಿಮಗೆ ಗ್ರೇಸ್ ಇರುತ್ತೆ, ಗ್ರೇಸ್ ಮಾರ್ಕ್ಸ್ ಇರುತ್ತೆ ಈಗ ಏನಾದರೂ ಪ್ರಾಬ್ಲಮ್ಸ್ ಕೇಳಿದರೆ.
ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ KSET 2018 ಕೇಳಿರೋದು. ಲೆಟ್ ಎಫ್ ಇಸ್ ಮ್ಯಾಪಿಂಗ್ ಫ್ರಮ್ ಆರ್ ಸ್ಕ್ವೇರ್ ಟು ಆರ್ ಬಿ ಸಮ್ ಫಂಕ್ಷನ್ ದೆನ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂದಿದ್ದಾನೆ. ಓಕೆ, ಈ ಫಸ್ಟ್ ಆಪ್ಷನ್ ಅಂದರೆ ಇಫ್ ಎಫ್ ಇಸ್ ಕಂಟಿನ್ಯೂಸ್ ಅಟ್ ಎ ಪಾಯಿಂಟ್ ದೆನ್ ಎಫ್ ಆಸ್ ಅ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಟ್ ಪಾಯಿಂಟ್ ಅಂತ. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಟ್ ಪಾಯಿಂಟ್ ಅಂತ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕೌಂಟರ್ ಎಕ್ಸಾಂಪಲನ್ನು ತಗೊಳ್ಳೋಣ. ಇದಕ್ಕೆ ಇವಾಗ ನಾನು ಕೌಂಟರ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಫ್ ಎಫ್ ಇಸ್ ಕಂಟಿನ್ಯೂಸ್ ಅಟ್ ಎ ಕಮ ಬಿ ದೆನ್ ಎಫ್ ಆಸ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಟ್ ಪಾಯಿಂಟ್ ಅಂತ ಹೇಳಿದೆ. ಓಕೆ, ಏನಾದರೂ ಕಂಟಿನ್ಯೂಸ್ ಇದ್ದರೆ ಅದು ಎಫ್ ಅನ್ನೋದು ಪಾರ್ಷಿಯಲ್ ಡೆರಿವೇಟಿವ್ ಕೂಡ ಎಕ್ಸಿಸ್ಟ್ ಆಗುತ್ತೆ ಅನ್ನೋದು. ಇದು ಟ್ರೂ ಆರ್ ಫಾಲ್ಸ್ ಅಂತ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇದನ್ನೇ ಕೌಂಟರ್ ಎಕ್ಸಾಂಪಲ್ ತೊಗೊಳ್ತೀನಿ. ಎಫ್ ಆಫ್ ಎಕ್ಸ್ ಕಮ ಇಸ್ ಕೂಡ ಎಕ್ಸ್ ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇದು ನಾಟ್ ಕಂಟಿನ್ಯೂಸ್ ಅಲ್ಲ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇದನ್ನೇ ನಾನು ಯಾಕೆ ಕೌಂಟರ್ ಎಕ್ಸಾಂಪಲ್ ಯಾಕೆ ತೊಗೊತಾ ಇದ್ದಂದರೆ ಇದು ನಾಟ್ ಕಂಟಿನ್ಯೂಸ್ ಬಟ್ ಇದ್ರ ಪಾರ್ಷಿಯಲ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ ಅಂತ ನಾನು ಪ್ರೂವ್ ಮಾಡ್ತೇನೆ. ಓಕೆ, ಅವರು ಕಂಟಿನ್ಯೂಸ್ ಇದ್ರೇ ಪಾರ್ಷಿಯಲ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಕಂಟಿನ್ಯೂಸ್ ಇಲ್ದಿರೋ ಇದ್ರೂ ಪಾರ್ಷಿಯಲ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಪಾರ್ಷಿಯಲ್ ಡೆರಿವೇಟಿವ್ ಫಾರ್ಮುಲಾ ಏನು? ಪಾರ್ಷಿಯಲ್ ಡೆರಿವೇಟಿವ್ ಫಾರ್ಮುಲಾಸು ದಿಸ್ ಈಸ್ ದಿ ಪಾರ್ಷಿಯಲ್ ಡೆರಿವೇಟಿವ್ ಫಾರ್ಮುಲಾಸ್. ಗೊತ್ತಿದೆಯಲ್ಲ ಇದು ಪಾರ್ಷಿಯಲ್ ಡೆರಿವೇಟಿವ್ ಫಾರ್ಮುಲಾಸು. ಓಕೆ, ನಿನ್ನೆ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ರಿಸಲ್ಟ್ಸ್ ಫಾರ್ ರಿಯಾನ್ಸಿಸ್ ಅಂತ ಹೇಳೋ ನಿನ್ನೆ ಪಾರ್ಟ್ 3 ವಿಡಿಯೋದಲ್ಲೇ ನಾನು ಇದನ್ನೇ ಹೇಳಿದ್ದೀನಿ. ಪಾರ್ಟ್ 3 ಆರ್ ಪಾರ್ಟ್ 2 ವಿಡಿಯೋದಲ್ಲಿ ಈ ರಿಸಲ್ಟ್ಸು ಏನಿದೆ ಫಾರ್ಮುಲಾಸು ಕೊಟ್ಟಿದ್ದೀನಿ. ಓಕೆ, ನೋಡಿಬೇಕಾದ್ರೆ ಅದರಲ್ಲಿ. ಓಕೆ, ಇವಾಗ ನಾನು ಸೇಮ್ ಇದೇ ಎಕ್ಸಾಂಪಲ್ಸ್ನ ತೊಗೊಳ್ತಾ ಇದ್ದೀನಿ. ಸೇಮ್ ಈ ಎಕ್ಸಾಂಪಲ್ನೇ ನಾನು ತೊಗೊಳ್ತಾ ಇದ್ದೀನಿ. ಈ ಎಕ್ಸಾಂಪಲ್ನ ತೊಗೊಂಡು ನಾನು ಪ್ರೂವ್ ಮಾಡಬೇಕಾಗಿದೆ ಇವಾಗ. ಓಕೆ, ಎಫ್ ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ ಟು ಎಕ್ಸ್ ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಓಕೆ, ಅಟ್ 0, 0. ಓಕೆ, ಈ ಎಕ್ಸಾಂಪಲ್ನ ತೊಗೊಳ್ತಾ ಆ್ಯಂಡ್ ಎಫ್ ಆಫ್ 0, 0 ವ್ಯಾಲ್ಯೂ 0. ಎಫ್ ಆಫ್ 0, 0 ವ್ಯಾಲ್ಯೂಸು 0. ಓಕೆ, ಇದು ನಮ್ಗೆ ಕೊಟ್ಟಿರೋ ಪ್ರಾಬ್ಲಮ್. ಓಕೆ, ಇದನ್ನು ಎಫ್ ಆಫ್ 0, 0 ಫಾರ್ಮುಲಾದ ಮಾಡಿದ್ರೆ ಎಫ್ ಆಫ್ ಅಟ್ 0, 0 ಬರೆದ್ರೆ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎಚ್ 0 ಮೈನಸ್ ಎಫ್ ಆಫ್ 0, 0 ಬೈ ಎಚ್ ಈ ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ 0, 0 ಇಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ 0, 0 ಅಂದರೆ 0. ಓಕೆ, ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ. ಓಕೆ, 0, 0 ಆ್ಯಂಡ್ ಎಫ್ ಆಫ್ ಎಚ್ 0 ಅಂದರೆ ಕೊಟ್ಟಿರೋ ಪ್ರಾಬ್ಲಮ್ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಹತ್ರ ಹೆಚ್ಚು, ವೈ ಹತ್ರ 0 ತೊಗೊಂಡ್ರೆ ನಮಗೇನು ಬರುತ್ತೆ? ಎಚ್ ಇಂಟು 0 ಬೈ ಎಚ್ ಸ್ಕ್ವೇರ್ ಇಂಟು 0 ಅಂದರೆ 0 ಬರುತ್ತೆ. ದಿಸ್ ಈಸ್ 0 ಬರುತ್ತೆ. ಓಕೆ, ಎಫ್ ಆಫ್ ವೈ 0, 0 ಮಾಡಿದರೆ ಫಾರ್ಮುಲಾ ಏನು ಬರುತ್ತೆ? ಲಿಮಿಟ್ ಕೆ ಟೆನ್ಸ್ ಟು 0 ಎಫ್ ಆಫ್ 0, ಕೆ ಮೈನಸ್ ಎಫ್ ಆಫ್ 0, 0 ಬೈ ಕೆ ಈ ಫಾರ್ಮ್ ಬರುತ್ತೆ. ನೆಕ್ಸ್ಟು ಎಫ್ ಆಫ್ ವೈ ಅಟ್ 0, 0 ಇಸ್ ಈಕ್ವಲ್ ಟು ಲಿಮಿಟ್ ಕೆ ಟೆನ್ಸ್ ಟು 0 ಕೆ ಟೆನ್ಸ್ ಟು 0 ಎಕ್ಸ್ ಹತ್ರ 0 ಆ್ಯಂಡ್ ವೈ ಹತ್ರ ಕೆ. ಓಕೆ, ತೊಗೊಂಡ್ರೆ ನಮ್ಗೆ ಮತ್ತೆ 0ನೇ ಬರುತ್ತೆ. 0 ಬೈ ಕೆ ಅಂದರೆ 0ನೇ ಬರುತ್ತೆ. ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ಸ್ ಬೋತ್ ಆರ್ ಎಕ್ಸಿಸ್ಟ್. ಇದು ಕಂಟಿನ್ಯೂಸ್ ಅಲ್ಲ. ಈ ಫಂಕ್ಷನ್ನು ಕಂಟಿನ್ಯೂಸ್ ಅಲ್ಲ ಅಂತ ನಾವು ಪ್ರೂವ್ ಮಾಡಿದ್ದೀರಿ. ಇದು ಕಂಟಿನ್ಯೂಸ್ ಅಲ್ಲ ಬಟ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಎಕ್ಸಿಸ್ಟ್ ಆಗಿದೆ. ಅಂದರೆ ಕಂಟಿನ್ಯೂಸ್ ಇಲ್ದಿರೋ ಇದ್ರೂ ಪಾರ್ಷಿಯಲ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ. ದಟ್ ಮೀನ್ಸ್ ಆಪ್ಷನ್ ಎ ಅನ್ನೋದು ಫಾಲ್ಸ್ ಸ್ಟೇಟ್ಮೆಂಟ್. ಓಕೆ, ಇಫ್ ಎಫ್ ಆಸ್ ಪಾರ್ಷಿಯಲ್ ಡೆರಿವೇಟಿವ್ ಅಟ್ ಎ ಪಾಯಿಂಟ್ ದೆನ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ದಟ್ ಪಾಯಿಂಟ್. ಏನಾದರೂ ಪಾರ್ಷಿಯಲ್ ಡೆರಿವೇಟಿವ್ ಇದ್ದರೆ ಕಂಟಿನ್ಯೂಸ್ ಆಗುತ್ತೋ ಅದೂ ಪಾಸಿಬಿಲಿಟಿ ಇಲ್ಲ. ಓಕೆ, ಇದೂ ರಾಂಗೆ. ಓಕೆ, ಇಫ್ ಎಫ್ ಆಸ್ ಪಾರ್ಷಿಯಲ್ ಡೆರಿವೇಟಿವ್ ಏನಾದ್ರು ಪಾರ್ಷಿಯಲ್ ಡೆರಿವೇಟಿವ್ ಇದ್ದರೆ ಅದು ಕಂಟಿನ್ಯೂಸ್ ಆಗ್ಬೋದು, ಆಗ್ದಿರೂ ಇರ್ಬೋದು. ಎಫ್ ಆಸ್ ಪಾರ್ಷಿಯಲ್ ಡೆರಿವೇಟಿವ್ ಎಕ್ಸಿಸ್ಟ್ ಆದ್ರೂ. ಓಕೆ, ಸಪೋಸ್ ಇದೇ ಎಕ್ಸಾಂಪಲ್ ನೋಡಿ. ಇದನ್ನೇ ನಾವು ಪಾರ್ಷಿಯಲ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗಿದೆ ಬಟ್ ಇದು ಕಂಟಿನ್ಯೂಸ್ ಅಲ್ಲ. ಓಕೆ, ಸೇಮ್ ಎಕ್ಸಾಂಪಲ್ ಇವೆರಡಕ್ಕೂ ಆಗುತ್ತೆ. ಓಕೆ, ಎ ಬಿ ಎರಡೂ ರಾಂಗ್. ಆ್ಯಂಡ್ ಎಫ್ ಆಸ್ ಪಾರ್ಷಿಯಲ್ ಡೆರಿವೇಟಿವ್ ಅಟ್ ಎ ಪಾಯಿಂಟ್ ದೆನ್ ಎಫ್ ಈಸ್ ಡಿಫ್ರೆನ್ಷಿಯಬಲ್ ಅಟ್ ದಟ್ ಪಾಯಿಂಟ್. ಇದನ್ನು ನಾವು ಹೇಳಕ್ಕೆ ಬರೋದು ಪಾರ್ಷಿಯಲ್ ಡೆರಿವೇಟಿವ್ derivatives dou f by dou x and dou f by dou y exist are continuous, then a disk center at 0, 0 then f is differentiable ಆಗುತ್ತೆ and f is directional derivative ಕೂಡ
ಎಕ್ಸಿಸ್ಟ್ ಆಗುತ್ತೆ. ಇನ್ನೊಂದು ನೆಸೆಸರಿ ಕಂಡೀಷನ್ ಕೂಡ ನೋಡಿದ್ರೆ, ನೆಸೆಸರಿ ಕಂಡೀಷನ್ ಫಾರ್ ಎಕ್ಸಿಸ್ಟಿಂಗ್ ಆಫ್ ಡೆರಿವೇಟಿವ್ಸ್ ಆಫ್ ಎಫ್ ಆಫ್ ಎಕ್ಸ್ ಕಮ ವೈ ಇಸ್ ದಟ್ ಬೋತ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಎಕ್ಸಿಸ್ಟ್ ಅಂತಿದೆ. ಓಕೆ, ದಟ್ ಮೀನ್ಸ್ ಈ ಪಾರ್ಷಿಯಲ್ ಎಫ್ ಆಸ್ ಪಾರ್ಷಿಯಲ್ ಡೆರಿವೇಟಿವ್ ಅಟ್ ದಟ್ ಪಾಯಿಂಟ್ ದೆನ್ ಎಫ್ ಈಸ್ ಡಿಫ್ರೆನ್ಷಿಯಬಲ್. ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದರೆ ಪಾರ್ಷಿಯಲ್ ಡೆರಿವೇಟಿವ್ ಎಕ್ಸಿಸ್ಟ್ ಆಗಬೇಕಂತ ಹೇಳಿದ್ದಾರೆ ರಿಸಲ್ಟಲ್ಲಿ. ಬಟ್ ಇಲ್ಲಿ ಎಫ್ ಆಸ್ ಪಾರ್ಷಿಯಲ್ ಡೆರಿವೇಟಿವ್ ಅಟ್ಟೆ ಪಾಯಿಂಟ್ ಅಂತ ಹೇಳಿ, ಅಟ್ಟೆ ಪಾಯಿಂಟ್ ಇದ್ದರೆ ದೆನ್ ಎಫ್ ಇಸ್ ಡಿಫ್ರೆನ್ಷಿಯಬಲ್ ಅಂತ ಹೇಳಬಾರ. ಅದೇ ಡಿಫ್ರೆನ್ಷಿಯಬಲ್ ಇದ್ದರೆ ಪಾರ್ಷಿಯಲ್ ಡೆರಿವೇಟಿವ್ ಡೆಫಿನೆಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಓಕೆ, ದಟ್ಸ್ ವೈ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆಪ್ಷನ್. ಓಕೆ, ಇನ್ KSET 2014 ನೋಡಿದರೆ ಲೆಟ್ ಎಫ್ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಪ್ಲಸ್ 4xy ಪ್ಲಸ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್. ದೆನ್ ದೇ ಗಿವನ್ 4 ಆಪ್ಷನ್ಸ್. ದೇ ಗಿವನ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಫಾರ್ಮುಲಾ ಇದೆಯಲ್ಲ, ದಿಸ್ ಈಸ್ ದ ಫಾರ್ಮುಲಾ. ಓಕೆ, ಎಫ್ ಆಫ್ ಎಕ್ಸ್ ಎಕ್ಸ್ ಇಂಟು ಎಫ್ ಆಫ್ ವೈ ವೈ ಮೈನಸ್ ಎಫ್ ಆಫ್ ಎಕ್ಸ್ ವೈ ಹೋಲ್ ಸ್ಕ್ವೇರ್ ಗ್ರೇಟರ್ ದೆನ್ 0 ದೆನ್ ಎ ಕಮ ಬಿ ಈಸ್ ಎಕ್ಸ್ಟ್ರೀಮಾ ಪಾಯಿಂಟ್. ಅಂಡ್ if f of xx greater than 0 is a local minima. Okay, if f of xx is less than 0 is local maxima. Okay, then second condition andre f of xx into f of yy minus f of xy whole square is less than 0 then a comma b is a saddle point. This is very important. Okay, ನೆನಪಲ್ಲಿ ಇದ್ರಲ್ಲಿ ನೋಡಿ, ಇದ್ರ ಟ್ರಿಕ್ ಹೇಳ್ತೀನಿ, ಆಪ್ಷನ್ ಥ್ರೂನೇ ಹೋಗಿ ಮತ್ತೆ ಇದನ್ನು ಸಾಲ್ವ್ ಮಾಡಿಕೊಂಡು ಮತ್ತೆ ಇದನ್ನ ಎಲ್ಲ ಏನು ಇದಕ್ಕೆಲ್ಲ ಮತ್ತೆ ಕ್ರಿಟಿಕಲ್ ಪಾಯಿಂಟ್ಸು ಸಾಲ್ವ್ ಮಾಡೋದು ಬೇಕಾಗಿಲ್ಲ. ಅವರೇ ಕ್ರಿಟಿಕಲ್ ಪಾಯಿಂಟ್ಸ್ ಆಪ್ಷನಲ್ಲಿ ಕೊಟ್ಟಿರೋದ್ರಿಂದ ನೀವು ಓನ್ಲಿ ಚೆಕ್ ಮಾಡಿ, ಇದು ಮಿನಿಮಮ್ಮ ಇಲ್ಲಾಂದರೆ ಸೆಡಲ್ ಪಾಯಿಂಟಾ, ಇದು ಮ್ಯಾಕ್ಸಿಮಮ್ಮ ಇಲ್ಲ ಅಂತ ಚೆಕ್ ಮಾಡಿ ಸಾಕು. ಓಕೆ, KSET ಎನಿ ಒನ್ ಆಪ್ಷನ್ ಮಾತ್ರ ಕರೆಕ್ಟ್ ಇರುತ್ತೆ. ಓಕೆ, ನೀವು ಚೆಕ್ ಮಾಡಿ. ಓಕೆ, ಎಫ್ ಆಫ್ ಫಸ್ಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡೋಣ. ಏನು ಬರುತ್ತೆ, 4y ಪ್ಲಸ್ 6x ಪ್ಲಸ್ 3x ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ, ಇದರಿಗೆ ಎಫ್ ಆಫ್ ಎಕ್ಸ್ ಎಕ್ಸ್ ಫೈಂಡ್ ಔಟ್ ಮಾಡಿದ್ರೆ ದಿಸ್ ಇಸ್ 6 ಪ್ಲಸ್ 6x ಬರುತ್ತೆ. ದೆನ್ ಎಫ್ ಆಫ್ ವೈ ಏನು ಬರುತ್ತೆ, 2y ಪ್ಲಸ್ 4x ಬರುತ್ತೆ. ದೆನ್ ಎಫ್ ಆಫ್ ವೈ ವೈ ಏನು ಬರುತ್ತೆ, 2 ಬರುತ್ತೆ. ಓಕೆ, ದೆನ್ ಎಫ್ ಆಫ್ ಎಕ್ಸ್ ವೈ ಏನು ಬರುತ್ತೆ, 4 ಬರುತ್ತೆ. ದಿಸ್ ವಿ ಗೆಟ್. ಓಕೆ, ಈ ಫಾರ್ಮುಲಾದಲ್ಲಿ ಹಾಕಿದ್ರೆ ಎಫ್ ಆಫ್ ಎಕ್ಸ್ ಎಕ್ಸ್ ಇಂಟು ಎಫ್ ಆಫ್ ವೈ ವೈ, ಎಫ್ ಆಫ್ ಎಕ್ಸ್ ಎಕ್ಸ್ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ 2 ಇಂಟು 6 ಪ್ಲಸ್ 6x. ಓಕೆ, ನೆಕ್ಸ್ಟು ಮೈನಸ್ ಎಫ್ ಆಫ್ ಎಕ್ಸ್ ವೈ ಹೋಲ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಅಂದರೆ 16. ಓಕೆ, ಏನು ಬರುತ್ತೆ, ಅಟ್ 0 ಫಸ್ಟ್ ಆಪ್ಷನ್ ಚೆಕ್ ಮಾಡೋಣ. ಅಟ್ 0, 0 0, ಇರೋದ್ರಿಂದ ಅಟ್ 0, 0 ಚೆಕ್ ಮಾಡಿ. 0, 0 ಮಾಡಿದರೆ ಏನು ಬರುತ್ತೆ, ಇದು ದಿಸ್ ಈಸ್ 0, 6 2 is 12 ಮೈನಸ್ 16, ದಿಸ್ ಈಸ್ ಏನು ಬರುತ್ತೆ, -4. ದಿಸ್ ಈಸ್ ಲೆಸ್ ದೆನ್ 0. -4 ಈಸ್ ಲೆಸ್ ದೆನ್ 0 ಅಂದರೆ ಬೈ ದಿಸ್ ಕಂಡೀಷನ್ ಏನಾದರೂ ಎಫ್ ಆಫ್ ಎಕ್ಸ್ ಎಕ್ಸ್ ಇಂಟು ಎಫ್ ಆಫ್ ವೈ ಮೈನಸ್ ಎಫ್ ಆಫ್ ಎಕ್ಸ್ ವೈ ಹೋಲ್ ಸ್ಕ್ವೇರ್ ಇಸ್ ಲೆಸ್ ದೆನ್ 0 ಬಂದಂತೆ ದೆನ್ ಎ ಕಮ ಬಿ ಈಸ್ ಸೆಡಲ್ ಪಾಯಿಂಟ್ ಅಂತೇಳಿ. ಅಂದರೆ ಇದರಲ್ಲಿ ಆ ಸೆಡಲ್ ಪಾಯಿಂಟ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆಪ್ಷನ್. ಓಕೆ, ದಿಸ್ ಈಸ್ ದಿ ಕರೆಕ್ಟ್ ಆಪ್ಷನ್. ನೆಕ್ಸ್ಟು ಇನ್ನು ಬೇರೆ ಕ್ವಶನ್ ಚೆಕ್ ಮಾಡೋಣ. This is the question asked in CSIR NET December 2016. A function f is mapping from r square to r is defined by f of x comma y is equal to xy. Let v is equal to 1 comma 2 and a is equal to a1 comma a2 be two elements of r square. Then directional derivative of f in the direction v at a is, they given 4 options, a1 plus 2 a2 and a2 plus 2 a1 and a2 by 2 plus a1 a2 a1 by 2 plus a2. ಈ ಫಾರ್ಮಲ್ಲಿ ಏನಾದರೂ ಕೊಟ್ಟಿದ್ರೆ ಗಿವನ್ ಫಂಕ್ಷನ್ ಅನ್ನೋದು ಈ ಫಾರ್ಮಲ್ಲಿ ಏನು ಕೊಟ್ಟಿದ್ದು ಡೈರೆಕ್ಟಾಗಿ ಈ ಫಾರ್ಮಲ್ಲಿ ಏನಾದರೂ ಕೊಟ್ಟಿದ್ರೆ ಎಫ್ ಆಫ್ ಎಕ್ಸ್ ಕಮ ಇಸ್ ಕೊಡಿ ಎಕ್ಸ್ ವೈ, ಈ ಫಾರ್ಮಲ್ಗೆ ಏನಾದ್ರು ಕೊಟ್ಟಿದ್ರೆ ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಿ, ಡೈರೆಕ್ಷನಲ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋದ್ರಿಗೆ ಇದು ಯೂಸ್ ಮಾಡಿ ಫಾರ್ಮುಲಾ. ಓಕೆ, ಏನು ಫಾರ್ಮುಲಾ, ಡಿ ಯು ಅಟ್ u1 u2. ಓಕೆ, ಎಫ್ ಆಫ್ x naught comma y naught is equal to f of x at x naught comma y naught u1 plus f of y at x naught comma y naught u2. Okay, this is the formula, ಗೊತ್ತಿರೋ ಫಾರ್ಮುಲಾ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ದೆನ್
ಹೇಗೆ ಇದು ಫೈಂಡ್ ಔಟ್ ಮಾಡೋದು ಅಂದರೆ ದಿಸ್ ಇಸ್ ದ ಫಾರ್ಮುಲಾ ಬಂತಲ್ಲ. ಇವಾಗ ಕ್ವಶನ್ಸಲ್ಲಿ ನೋಡಿ, ಇದು ದಿಸ್ ಇಸ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ to x y. This is the question, and let v is equal to 1 comma 2 and a is equal to a1 a2 be two elements of r square and quadrant. Okay, then direction derivative of in the direction v, this is the direction. Okay, v is equal to 1 comma 2, this is the given direction, and at a and quote at a point a. Okay, at a point a1 comma a2. ಇವಾಗ ಈ ಫಾರ್ಮುಲಾ ಹೇಗೆ ಅಪ್ಲೈ ಮಾಡಬೇಕಂತ ನೋಡೋಣ. ಓಕೆ, ಡಿ ವಿ ಎಫ್ ಆಫ್ a1 comma a2. ಇಲ್ಲಿ x0 comma y0 ಇತ್ತಲ್ಲ, ಅಟ್ ಪಾಯಿಂಟ್ ಏನು a1 comma a2 ಕೊಟ್ಟು, ಅದಕ್ಕೆ a1 comma a2 ಡೈರೆಕ್ಷನ್ ಇಲ್ಲಿ u ಇತ್ತು, ಬಟ್ ಇಲ್ಲಿ v ಕೊಟ್ಟಿದ್ದಾನೆ, ಅದರಿಂದ ನಾನು v ಅಂತ ಬರ್ಕೊಂಡಿದ್ದೀನಿ. ಓಕೆ, ದಿಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಓಕೆ, ಅಟ್ a1 comma a2, ಓಕೆ, ಪ್ಲಸ್ ಎಫ್ ಆಫ್ ವೈ ಅಟ್ a1 comma a2 ಇಂಟು u1 ಅಂದರೆ ಇಲ್ಲಿ ಡೈರೆಕ್ಷನ್ u, ದಿಸ್ ಇಸ್ u1, ದಿಸ್ u2 ಅಂದರೆ 1 ಇಂಟು ಇಲ್ಲಿ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಇವಾಗ ಪಾರ್ಷಿಯಲ್ ಡೆರಿವೇಟಿವ್ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಮತ್ತು ಇಲ್ಲಿ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡೋದು ಏನು ಮಾಡಬೇಡಿ, ಡೈರೆಕ್ಟಾಗಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿ. ಏನು ಬರುತ್ತೆ, ವೈ ಅಟ್ a1 comma a2 ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ, ಏನು ಬರುತ್ತೆ, ಎಕ್ಸ್ ಅಟ್ a1 comma a2 ಇಂಟು 2. ಓಕೆ, ಇವಾಗ a1 comma a2 ಅಂದರೆ ವೈ ಜಾಗದಲ್ಲಿ ಏನಿದೆ a2 ಇದೆ, a2 ಹಾಕ್ಕೊಳ್ಳಿ, ಪ್ಲಸ್ ಎಕ್ಸ್ ಜಾಗದಲ್ಲಿ a1 ಇದೆ, a1 ಇಂಟು 2 ಅಂದರೆ 2a1 ಪ್ಲಸ್ a2. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, a1 ಪ್ಲಸ್ 2 ಇಲ್ಲಿದೆ, 2a1 ಪ್ಲಸ್ a2, ದಿಸ್ ಈಸ್ ಅವರ್ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಎಫ್ ಈಸ್ ಮ್ಯಾಪಿಂಗ್ ಫ್ರಮ್ ಆರ್ ಸ್ಕ್ವೇರ್ ಟು ಆರ್ be defined by f of x is equal to x square y by x square plus y square if x comma y not equal to 0 comma 0 and 0 if x comma y is equal to 0 comma 0. The directional derivative of f at 0 comma 0 in the direction of 1 by root 2 comma 1 by root 2. ಇವಾಗ ನೀವು ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಡಿ ಆಫ್ ಎಫ್ ಯು ಈಸ್ ಈಕ್ವಲ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಎಚ್ ಯು ಮೈನಸ್ ಎಫ್ ಆಫ್ ಎ ಬೈ ಎಚ್. ಈ ಫಾರ್ಮುಲಾ ನೀವು ಯೂಸ್ ಮಾಡಬೇಕಾಗುತ್ತೆ. ಓಕೆ, ಡಿ ಆಫ್ ಎಫ್ ಯು ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಎಚ್ ಯು ಮೈನಸ್ ಎಫ್ ಆಫ್ ಎ ಬೈ ಎಚ್. ಈ ಫಾರ್ಮುಲಾ ಯೂಸ್ ಮಾಡಬೇಕು ನೀವು. ಓಕೆ, ದೆನ್ ಡಿ ಆಫ್ ಅಟ್ ಡೈರೆಕ್ಷನ್ ಏನು ಕೊಟ್ಟಿದ್ದಾನೆ, 1 by root 2 comma 1 by root 2 is equal to limit x tends to 0. ಓಕೆ, ಎಫ್ ಆಫ್ ಏನು ಇದು ಎ ಅನ್ನೋದು 0 ಆಗುತ್ತೆ. ಇಲ್ಲಿ ನೋಡಿ ಎ ಕಮ್ಮ 0 ಕೊಟ್ಟಿದೆ, ಅಂದರೆ ಎ ಹತ್ರ 0 ಆಗುತ್ತೆ, ಅಂದರೆ ಇದು 0 ಆದರೆ ಪ್ಲಸ್ ಎಚ್ ಯು ಆಗುತ್ತೆ. ಎಚ್ ಯು ಅಂದರೆ ಎಚ್ ಇಂಟು ಡೈರೆಕ್ಷನ್ ಏನು 1 by root 2 ಕಮ್ಮ 1 by root 2 ಹೀಗಿರುತ್ತೆ, ಮೈನಸ್ ಎಫ್ ಆಫ್ 0 ವ್ಯಾಲ್ಯೂಸ್ 0ನೇ ಬರುತ್ತೆ. ಓಕೆ, ಎಫ್ ಆಫ್ 0 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ 0ನೇ ಬರುತ್ತೆ, ಡಿವೈಡೆಡ್ ಬೈ ಎಚ್. ದೆನ್ ಲಿಮಿಟ್ ಎಚ್ ಟೆನ್ಸ್ ಟು 0. ಓಕೆ, ಇದು ಬೇಕಾದ್ರೆ ನೀವು ಎಫ್ ಆಫ್ ಎ ಅಂದರೆ ಇಲ್ಲಿ ಎ, ದಿಸ್ ಇಸ್ ಎ. ಓಕೆ, ಅಟ್ ಎ ಈಸ್ ಈಕ್ವಲ್ ಟು 0 comma 0 ಅಟ್ 0 comma 0 ಅಂದರೆ ಎ ವ್ಯಾಲ್ಯೂ 0 ಅಟ್ 0 comma 0 ಅಂತ. ಓಕೆ, ಇಲ್ಲಿ 0 comma 0 ತೊಗೊಂಡ್ರೆ ನಿಮಗೆ 0ನೇ ಇದೆ 0, ಆ್ಯಂಡ್ ಎಫ್ ಆಫ್ 0 comma 0 ಅಂದರೆ ನಿಮಗೆ 0ನೇ ಬರುತ್ತೆ. ಓಕೆ, ಅದರಿಂದ ನಾನು ಡೈರೆಕ್ಟಾಗಿ 0 ತೊಗೊತಾನೆ. ಓಕೆ, ನೆನಪಿರಲಿ, ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಚ್ ಬೈ ರೂಟ್ 2 ಕಮ ಎಚ್ ಬೈ ರೂಟ್ 2 ಬೈ ಎಚ್ ಬರುತ್ತೆ. ಈಗ ಬರುತ್ತೆ ಲಿಮಿಟ್ ಎಚ್ ಟೆನ್ಸ್ ಟು 0. ಇನ್ನೇನು ಈ ಫಂಕ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಕಮ ವೈ, ಎಕ್ಸ್ ಹತ್ರ ಎಚ್ ಬೈ ರೂಟ್ 2 ಆ್ಯಂಡ್ ವೈ ಹತ್ರ ಎಚ್ ಬೈ ರೂಟ್ 2 ಮಾಡಿದರೆ ಏನು ಬರುತ್ತೆ, ಎಚ್ ಬೈ ರೂಟ್ 2 ಹೋಲ್ ಸ್ಕ್ವೇರ್ ಇಂಟು ಎಚ್ ಬೈ ರೂಟ್ 2 ಬೈ ಎಚ್ ಬೈ ರೂಟ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಎಚ್ ಬೈ ರೂಟ್ 2 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಚ್ ಈಗ ಬರುತ್ತೆ. ದೆನ್ ಲಿಮಿಟ್ ಎಚ್ ಟೆನ್ಸ್ ಟು 0, ಇದನ್ನು ಸಾಲ್ವ್ ಮಾಡಿದ್ರೆ ಹೆಂಗೆ ಬರುತ್ತೆ, ಎಚ್ ಸ್ಕ್ವೇರ್ ಇಂಟು ಎಚ್ ಬೈ ಇದನ್ನು ರೂಟ್ 2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 2 ರೂಟ್ 2 ಬೈ ಇಲ್ಲಿ 2 ಎಚ್ ಸ್ಕ್ವೇರ್ ಬೈ 2 ಬರುತ್ತೆ, ಹೋಲ್ ಡಿವೈಡೆಡ್ ಬೈ ಎಚ್ ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎಚ್ ಸ್ಕ್ವೇರು ಆ್ಯಂಡ್ ಎಚ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಎಚ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಫೈನಲಾಗಿ 1/2 ರೂಟ್ 2 ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಯಾವುದು ವಿಚ್ ಆಪ್ಷನ್ ಕರೆಕ್ಟ್, ಆಪ್ಷನ್ 2 ಇಸ್ ದಿ ಕರೆಕ್ಟ್, 1/2 ರೂಟ್ 2. ಓಕೆ, ಹೀಗೆ ನಾವು ಫಂಕ್ಷನ್ ಆಫ್ ಸೆವೆರಲ್ ವೇರಿಯಬಲ್ಸಲ್ಲಿ ಈಸಿಯಾಗಿ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು.
ಓಕೆ. ಆದರೆ ನೆಕ್ಸ್ಟ್ ಇನ್ನೊಂದು ವೀಡಿಯೋನು ಮಾಡ್ತೀನಿ. ಓಕೆ, ನಿಮ್ಮ ಫಂಕ್ಷನ್ ಆಫ್ ಸೆವೆರಲ್ ವೇರಿಯಬಲ್ಸ್ ಮೇಲೆ ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ತೊಗೊಂಡು ನಿಮಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇಲ್ಲಾಂದರೆ ನಾನು ಲೀನಿಯರ್ ಅಲ್ಜಿಬ್ರಾ ಮಾಡೋಣ ಅಂದ್ಕೊಂಡಿದ್ದೀನಿ. ಲಾಸ್ಟ್ ರಿವಿಷನ್ಗೆ ನಿಮ್ಗೆ ಇಂಪಾರ್ಟೆಂಟ್ ಟ್ರಿಕ್ಸ್ ಆ್ಯಂಡ್ ಏನೇನಿದೆ ಅದೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೀವೇನಾದರೂ ಏನು ಲೈಕ್ ಮಾಡ್ತೀರಾ, ಕಾಮೆಂಟ್ ಮಾಡ್ತೀರಾ, ಅದು ನಾನು ನೆಕ್ಸ್ಟ್ ವೀಡಿಯೋ ಮಾಡೋದ್ರಿಗೆ ನನಗೆ ಬೂಸ್ಟ್ ಅಪ್ ಕೊಡುತ್ತೆ. ಓಕೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.